ಹುಣಸೂರು ತಾಲೂಕಿನ ಚಿಲ್ಕುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪದೇ ಪದೇ ವಂಚನೆಗೆ ಮುಂದಾದರೂ ತಾಲೂಕು ಆಡಳಿತ ಅಧಿಕಾರಿಗಳು ಕ್ಯಾರೆ ಎನ್ನದೆ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಕಳೆದ ಬಾರಿ ಕೆರೆ ಕಳ್ಳರು ಸಿಕ್ಕಿಬಿದ್ದು ಸುದ್ದಿ ಆರಂಭಿಸಿತು ಟಿವಿ 23 ಕನ್ನಡ. ಆದರೆ ಅವರೇ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೇನೆ ಎಂದು ನಕಲಿ ಬಿಲ್ ಸೃಷ್ಟಿ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು. ಹೇಳಿ ಅಮ್ಮ, ಅಂಗನವಾಡಿ ಇದೆಯಾ ಇಲ್ಲಿ? ಅಂಗನವಾಡಿ ಇಲ್ಲ ಸರ್. ಇಲ್ಲಿ ನಾವು ಅಂಬೇಡ್ಕರ್ ಭವನದಲ್ಲಿ ಅಂಗನವಾಡಿ ನಡೆಸ್ತಾ ಇರೋದು. ಫಸ್ಟ್ ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ರಾಮಂದ್ರ ಇತ್ತು, ಅಲ್ಲಿ ನಡೆಸ್ತಾ ಇದ್ದು. ಒಂದು ಬಿಲ್ಡಿಂಗ್ ಬಿದ್ದೋಗಿರೋದ್ರಿಂದ ಈಗ ಅಂಬೇಡ್ಕರ್ ಭವನದಲ್ಲಿ ನಡೆಸ್ತಾ ಇದ್ದು. ಯಾವ ಬಾಡಿಗೆ ನಾವು ಕೊಡ್ತಾ ಇಲ್ಲ, ಫ್ರೀಯಾಗಿ ಕೊಟ್ಟಿರೋದು ನಮಗೆ. ಈಗ ಅಂಗನವಾಡಿ ಅಂತ ಹೇಳಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕಾಂಪೌಂಡ್ ನಿರ್ಮಾಣ ಆಗಿದೆಯಾ ಅಂಗನವಾಡಿದು? ಅಂಗನವಾಡಿ ಕಟ್ಟಡನೇ ಸ್ವಂತ ಕಟ್ಟಡ ಇಲ್ವಲ್ಲ, ಕಾಂಪೌಂಡ್ ನಿರ್ಮಾಣ ನಾವೆಲ್ಲಿ ತೋರಿಸೋದು? ಈಗ ಪಂಚಾಯಿತಿಯಿಂದ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀನಿ ಅಂತ ತೋರಿಸಿದ್ದಾರೆ 1,30,30,000. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ನನಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಅಂಗನವಾಡಿ ಸ್ವಂತ ಕಟ್ಟಡ ಇಲ್ಲ, ಇಷ್ಟು ಮಾತ್ರ ನಾವು ಹೇಳೋದು. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂದ್ಬಿಟ್ಟು, ಹುಣಸೂರು ತಾಲೂಕು ಎಸ್ ಟಿ ಘಟಕದ JDS ಉಪಾಧ್ಯಕ್ಷ. ಇದು ಚಿಲ್ಕುಂದು, ನಾನು ವಾಸು ಚಿಲ್ಕುಂದನೇ. ಇದು ಚಿಲ್ಕುಂದ ಪಂಚಾಯತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ 20-21ನೇ ಸಾಲಲ್ಲಿ ಪ್ರಯೋಜನದಲ್ಲಿ ಸಮುದಾಯ ಭವನ ಕಾಂಪೌಂಡ್ ಅಂದ್ಬಿಟ್ಟು ವರಿಷ್ಠ ಜಾತಿಯ ಸಮುದಾಯ ಭವನದ ಕಾಂಪೌಂಡ್ ಅಂದ್ಬಿಟ್ಟು 1,10,10,000 ರೂಪಾಯಿ ಪ್ರಯೋಜನ ಮಾಡಿದರು. ವರ್ಕ್ ID ನಂಬರು 52 99 45 68 ವರ್ಕ್ ID ನಂಬರು ಇದು. ಮತ್ತು ಇನ್ನೊಂದು ವರ್ಕ್ ID ನಂಬರು 52 11 ವರ್ಕ್ ID ನಂಬರು 52 64 70 32. ಇದು ಒಂದು 99,990 ರೂಪಾಯಿ ಪ್ರಯೋಜನ ಮಾಡಿದ್ದಾರೆ. ಈಗ ಎರಡೂ ಸೇರಿಸಿ ಸಮುದಾಯ ಭವನ ಕಾಂಪೌಂಡ್ ಅಂದ್ಬಿಟ್ಟು ಮಾಡಿದ್ದಾರೆ. ಒಂದು 2,05,000 ರೂಪಾಯಿ ಇದು ಸಮುದಾಯ ಭವನದ್ದು ಒಂದು ಬಿಲ್ಲು. ಈಗ 2024ರಲ್ಲಿ 19/3/2024ರಲ್ಲಿ 1,30,30,905 ರೂಪಾಯಿ ಬಿಲ್ ಮಾಡಿದ್ದಾರೆ ಅಂಗನವಾಡಿ ಕಾಂಪೌಂಡ್ ಅಂದ್ಬಿಟ್ಟು. ಅದೇ ಕಾಂಪೌಂಡ್ಗೆ ಅಂದರೆ ಈಗ ಸಮುದಾಯ ಕಾಂಪೌಂಡ್ ಅಂತ ಹೇಳಿ ಅದಾಗಿತ್ತು, ಅದನ್ನು ತಿರ್ಗಾ ಈಗ ಅಂಗನವಾಡಿ ಕಾಂಪೌಂಡ್ ಅಂತ ಹೇಳಿ ಬಿಲ್ ತೆಗೆದಿದ್ದಾರೆ ಅಂತ ಹೇಳ್ತೀವಿ. ಮೊದಲು ಸಮುದಾಯ ಭವನ ಅಂತ 2 ವರ್ಷದಿಂದಲೇ 2022ರಲ್ಲಿ ಬಿಲ್ ತಗೊಂಡವ್ರೆ ಕಟ್ಟಾಗೈತೆ. ಅದು ಕ್ಲೋಸ್ ಆಯಿತು. ಈಗ 23-24ನೇ ಸಾಲದಲ್ಲಿ ಪ್ರಯೋಜನ ಮಾಡಿ ಅಂಗನವಾಡಿ ಪ್ರಯೋಜನ ಅಂತ ಚಿಲ್ಕುಂದ ಗ್ರಾಮದ ಪರಿಶಿಷ್ಟ ಜಾತಿಯ ಕಾಲೋನಿಯ ಗ್ರಾಮ ಅಂಗನವಾಡಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 1,35,000 ಅಂತ ಪ್ರಯೋಜನ ಮಾಡಿದರೆ ಅಲ್ಲಿ 1,30,30,905 ರೂಪಾಯಿ ಬಿಲ್ ಪಾಸಾಗಿದೆ. ಈಗ ಎಷ್ಟು 19ನೇ ತಾರೀಕಲ್ಲಿ ಪಾಸಾಗಿದೆ. ಚಿಲ್ಕುಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರವಿ ಅನ್ನೋರು ಅಲ್ಲೇ ಈಗ 2-3 ಸಲ ಆಗಿದೆ ಇದು ಅಕ್ರಮ ಮಾಡತ್ತಿದ್ವಿ. ಇವ್ರ ಮೇಲೆ ಯಾವುದೇ ಕಾನೂನು ಕ್ರಮ ಬೇಗ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇನ್ನು ಮತ್ತೆ ಕ್ರಮ ಅಕ್ರಮ ಬಿಲ್ ಸೃಷ್ಟಿ ಮಾಡೋದ್ರಿಂದ ನಂಬರ್ 1 ಆಗಿಬಿಟ್ಟವೇ. ಇವರು ಸೂಕ್ತ ಕಾನೂನು ಕ್ರಮ ತಗೊಂಡು ಇಲ್ಲ ಸಸ್ಪೆಂಡ್ ಮಾಡಿಸ್ಬೇಕು ಅರ್ಜೆಂಟಾಗಿ, ಇಲ್ಲಾಂದರೆ ಇನ್ನೂ ಮತ್ತೆ ಮಾಡ್ತೇನೆ. ಇಲ್ಲ ಅಂದರೆ ನಮ್ಮ ಗ್ರಾಮಸ್ಥರುಗಳು ಯಾರೇ ನಾವು ಪಂಚಾಯತಿಗೆ ಕಂದಾಯನೇ ಕಟ್ಟಬಾರ್ದು ಅಂತ ಡಿಸೈಡ್ ಮಾಡ್ತಾಯಿದ್ದೀವಿ. ಮಾಧ್ಯಮದಲ್ಲಿ ರಿಕ್ವೆಸ್ಟು ಒಂದು ಕೆಲಸ ಇಲ್ಲ, ಕೂಲಿ ಇಲ್ಲ, ಕಂಬಳ ಇಲ್ಲ, ಹೆಂಗೆ ಜೀವನ ಮಾಡ್ತಾಯಿದ್ರು ಎಲ್ಲರೂ? ದುಡ್ಡೆಲ್ಲಿಂದ ಬರ್ತಾಯಿದ್ರು ಎಲ್ಲರೂ? ನನ್ನ ಪ್ರಶ್ನೆ. ಓಲಿ ಕಾಂಟ್ರಾಕ್ಟ್ ಎಲ್ಲಿಂದ ಬರ್ತಾರೆ ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ? ಈ ಥರ ಅಕ್ರಮ ಮಾಡಿ ಈ ಥರ 2 ಸರಿ ಬಿಲ್ ತಗೊಂಡು ಈ ಥರ ಮೋಸ ಮಾಡಿ ಜನಗಳಿಗೆ ದಿಕ್ತಪ್ಪ ಅಂತ ಕೆಲಸ ಮಾಡೋಂಥ ಅವಶ್ಯಕತೆ ಇಟ್ಕೊಂಡು ಎಲ್ಲರಿಗೂ. ಈಗ 2 ಬಿಲ್ ಈಗ ಕಾಪಿ ಇಲ್ಲಿದೆ ಕೊನೆಗೆ, ಕಾಪಿ ಇದ್ಮೇಲೆ ಕೊನೆಗೆ ಇವರು ಬಿಲ್ ತಗೊಂಡ್ಮೇಲೆ ಕೊನೆಗೆ ಇನ್ನೆಲ್ಲ ಮಾಡೋ ಕೊನೆಗೆ ನೀವು ಯಾರು ಈ ಥರ ಅಕ್ರಮ ಮಾಡೋಕ್ಕೆ ದಯಮಾಡಿ ನೀವು ತಗೊಂಡು ಆಗ್ತದೆ ನೀವು 100%. ಇದನ್ನು ಅಕ್ರಮ ಯಾರು ಹೆಂಗೆ ಮಾಡ್ತಾರೆ? ಇನ್ನು 2 ಬಿಲ್ 3 ತಗೊಳಕ್ಕೆ ಅವಶ್ಯಕತೆ ಇಟ್ಕೊಂಡಿಲ್ಲ ಸರ್. ತಗೊಂಡು ಒಂದೇನು ಗೊತ್ತಾ, ಧರ್ಮ ತಿನ್ನಲಿ ಕೊನೆಗೆ, ಮಾಡೋ ಕೆಲಸ ಮಾಡಲಿ ಕೊನೆಗೆ. ಒಂದು ಕೆಲಸ ಇಲ್ಲ. ಈಗ ಇವ್ರಾರು ಉದ್ಯಮಿ ಬೇಕಾರೆ ಜಮೀನಿದ್ದೆ ಆಸ್ತಿ, ನೀವು ಏನೂ ಇಲ್ಲ ಕೊನೆಗೆ. ಇವ್ರು ಹೆಂಗೆ ಜೀವನ ಮಾಡ್ತಾರೆ ಕೊನೆಗೆ? ಸಮಸ್ಯೆ ಇದೆ ಕೂಡ. ಹಾಂ ಬಿಡಿ ಹೇಳಿ ಸರ್, ಹೆಂಗೆ ಜೀವನ ಮಾಡ್ತಾರೆ ಅವರು? ದಯಮಾಡಿ ನೀವು ಆಕ್ಷನ್ ತಗೊಳ್ಳೇಬೇಕು. ಅವ್ರನ್ನ ನೀವು ಜೈಲು ಕಟ್ಟಲೇಬೇಕು. ಯಾರ್ಯಾರು ಅಧಿಕಾರಿಗಳು ತಪ್ಪಾಗಿದೆಯೋ, ಅದು ಅಧ್ಯಕ್ಷರು ತಪ್ಪಾಗಿದೆಯೋ, ಮೆಂಬರ್ ತಪ್ಪಾಗಿದೆಯೋ, ಅದಕ್ಕೆ ಕಾನೂನು ಕ್ರಮ ತಗೊಳ್ಳೇಬೇಕು. ನಾನು 100% ಪ್ರಕಾರ
ಇವ್ರು ದಬ್ಬಾಳಿಕೆ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಇವರು ಈ ಥರ ಜೀವನ ಮಾಡೋಕ್ಕೆ ಅವಶ್ಯಕತೆ ಇದೆ. ಇದು ಅಂಗನವಾಡಿ, ಇದು ನಮ್ಮದು ಪಂಚಾಯತ್ ಅಂಗನವಾಡಿ ಸಮುದಾಯ ಭವನ, ಇದು ಅಂಗನವಾಡಿಗೆ ಅರ್ಧ ಭವನ, ಇದು ಕೊಟ್ಟಿರೋದ ಕೊನೆಗೆ ಇರೋಕ್ಕೆ ಮಕ್ಕಳಿಗೆ ಜಾಗ ಇಲ್ಲ ಅಂತ. ಈಗಾದ್ರೆ ನಾವು ಯಾರು ತಮ್ಮ ನ್ಯಾಯ ಕೇಳಲಿ ಕೊನೆಗೆ? ದಯಮಾಡಿ ಇದನ್ನ ದಯಮಾಡಿ ಸೀರಿಯಸ್ ತಗೊಂಡು ಸ್ವಲ್ಪ ನಿಮಗೆ ಕಾನೂನುಬದ್ಧವಾಗಿ ಕ್ರಮ ಕಟ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಅಧ್ಯಕ್ಷ ಉತ್ತರ ಆಯ್ತಲ್ವಾ? ಇರಲಿ, ಇದೊಂದು ಈ ಟೈಮಲ್ಲಿ ಅದು ಅಬ್ಬನ್ ರೂಪಾಯಿ ರೋಡ್ ಯಾರು ಮಾತಾಡೋದು? ಅದು ಪಿಡಬ್ಲ್ಯೂ ಕ್ಲೀನಿಂಗ್ ಆ ಥರ ಕ್ಲೀನ್ ಮಾಡ್ದಂಗ ಪಿಡಬ್ಲ್ಯೂ ಪಾಳಿ ಫೋನ್ ಆಗಿಲ್ಲ ಅಂತ ಇವರು ಸರ್ ಇಲ್ಲಿ ನಡೀತಾ ಇದೆ. ದಯವಿಟ್ಟು ಮಕ್ಳು ತೋರಿಸಿ, ಅಂಗನವಾಡಿ ನಡೀತಾ ಇದೆ. ರೋಡ್ಗೆ ಮಕ್ಳು ರೋಡ್ ಹೋಯ್ತಾರೆ, ಅದಕ್ಕೆ ಕಾಂಪೌಂಡ್ ಮಾಡಿದೀವಿ. ಇವ್ರು ಎತ್ಕಟ್ಟಿ ಕರ್ಕೊಂಡ್ಬಂದು ಸುಮ್ಮನೆ ಇಲ್ದಾರ ದಯವಿಟ್ಟು ಹೇಳ್ತಾರೆ. ದಯವಿಟ್ಟು ಸಾರ್ವಜನಿಕರು